ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 8. ದೇವಿಯ ಮಹಿಮೆಯಿಂದ ಸೂರ್ಯನಿಗೂ ಚಲನವಿದೆ. ದೇವತೆಗಳಿಂದ ಪೂಜಿತನಾದ ಸೂರ್ಯನು ಇಂದ್ರನ ದೇವಧಾನಿಕ ಪಟ್ಟಣದ ಸಮೀಪ ಕಂಡಾಗ ಉದಯವು, ಯಮನ ಸಂಯಮನಿ ಪಟ್ಟಣದ ರೇಖೆಗೆ ಬಂದಾಗ ಮಧ್ಯಾಹ್ನ, ವರುಣನ ರಾಜಧಾನಿ ನಿಮ್ಲೋಚನಿ ನಗರಕ್ಕೆ ಬಂದಾಗ ಸಾಯಂಕಾಲ, ಕುಬೇರನ ವಿಭಾವರಿ ಪಟ್ಟಣದ ಹತ್ತಿರ ಬಂದಾಗ ಅರ್ಧರಾತ್ರಿ ಎಂದು ಬ್ರಹ್ಮಜ್ಞಾನಿಗಳು ಹೇಳುವರು. ಸೂರ್ಯನಿಗೆ ಉದಯಾಸ್ತಮಾನಗಳಿಲ್ಲ. ಸೂರ್ಯನು ವೇದ ಸ್ವರೂಪನು. ಅವನ ರಥದ ಚಕ್ರ ಒಂದೇ ಎಂದರೆ ವರ್ಷ. 7 ಕುದುರೆಗಳೆಂದರೆ ಗಾಯತ್ರಿ, ಉಷ್ಣಿ, ಕನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಛಂದಸ್ಸುಗಳು. ಗರುಡನ ಅಣ್ಣ ಅರುಣನು ಸೂರ್ಯನ ಸಾರಥಿಯು. ದೇವದೇವನು ಪ್ರಪಂಚವನ್ನು ಬೆಳಗುವವನು ಆದ ಆದಿತ್ಯನು ಯಾವಾಗಲೂ ಚಲಿಸುತ್ತಿರುವನು. ಆ ಸೂರ್ಯನಾರಾಯಣನನ್ನು ವೇದವಿದ್ಯೆಯಿಂದ, ಆಚಾರ ಮಾರ್ಗದಿಂದ, ಭಕ್ತಿಯೋಗದಿಂದ ಭಜಿಸುವವರು ಶುಭವನ್ನು ಹೊಂದುವರು. ಸೂರ್ಯನು ಜಗತ್ತಿಗೆ ಆತ್ಮಸ್ವರೂಪನು. ಸಪ್ತರ್ಷಿಗಳು ಸಮಸ್ತ ಲೋಕಗಳಿಗೆ ಸುಖವನ್ನು ಬಯಸುತ್ತಾ ವಿಷ್ಣು ಪದಸ್ಥಾನಕ್ಕೆ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಿರುವರು. ದೇವಿಯ ಅನುಗ್ರಹದಿಂದ ಈ ಜ್ಯೋತಿಷ್ ಚಕ್ರದಲ್ಲಿರುವ ಗ್ರಹಗಳು ತಮ್ಮ ದಾರಿಯಲ್ಲೇ ಸುತ್ತುತ್ತಿವೆ. ಮಹಾವಿಷ್ಣುವಿನ ಸೊಂಟದ ಎಡಬಲ ಭಾಗದಲ್ಲಿ ಪುನರ್ವಸು, ಪುಷ್ಯ ನಕ್ಷತ್ರಗಳು, ಪಾದಗಳಲ್ಲಿ ಆರ್ದ್ರ, ಆಶ್ಲೇಷ, ಕಣ್ಣುಗಳಲ್ಲಿ ಶ್ರವಣ, ಪೂರ್ವಾಷಾಢ, ಕಿವಿಗಳಲ್ಲಿ ಧನಿಷ್ಠ, ಮೂಲ, ಹೆಗಲುಗಳಲ್ಲಿ ಶತತಾರ, ಜ್ಯೇಷ್ಠ, ಮೇಲಿನ ದವಡೆಯಲ್ಲಿ ಅಗಸ್ತ್ಯ ನಕ್ಷತ್ರ, ಕೆಳಗಿನ ದವಡೆಯಲ್ಲಿ ಭರಣಿ ಮತ್ತು ಉಳಿದ ನಕ್ಷತ್ರಗಳು 8 2 ಪಕ್ಕೆಗಳಲ್ಲಿವೆ. ಹೀಗೆ ಸಮಸ್ತ ದೇವತೆಗಳು ಬಾಯಲ್ಲಿ ಅಂಗಾರಕ, ಜನನೇಂದ್ರಿಯದಲ್ಲಿ ಶನಿ, ಹೆಗಲ ಮೇಲೆ ಬೃಹಸ್ಪತಿ, ಹೃದಯದಲ್ಲಿ ಸೂರ್ಯನು, ಬುದ್ಧಿಯಲ್ಲಿ ನಾರಾಯಣ, ಮನಸ್ಸಿನಲ್ಲಿ ಚಂದ್ರ, ಸ್ತನಗಳಲ್ಲಿ ಅಶ್ವಿನಿ ದೇವತೆಗಳು, ಹೊಕ್ಕಳಿನಲ್ಲಿ ಶುಕ್ರನು, ವಾಯುಗಳಲ್ಲಿ ಬುಧನು, ಕಂಠದಲ್ಲಿ ರಾಹು ಕೇತುಗಳು ಇರುವುದೇ ವಿಷ್ಣುವಿನ ಶರೀರವು. ಯೋಗಿಯು ಸಂಧ್ಯಾವಂದನ ಕಾಲದಲ್ಲಿ ಈ ಜ್ಯೋತಿಶ್ಚಕ್ರವನ್ನು ಮೌನವಾಗಿ ಸಂದರ್ಶಿಸಿ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ನಿಮಿಷಾಂಪತೆಯೇ ಮಹಾಪುರುಷಾಯ ಭಿಧೀಮಹಿ ಎಂದು ಧ್ಯಾನಿಸಬೇಕು. ಭವಾನಿ ಭವರ ವೀರದಿಂದ ಹುಟ್ಟಿದ ಹಾಟಕಿ ನದಿಯು ಪ್ರಕಾಶಿಸುತ್ತಾ ಉಗುಳಿದ ರಸವೇ ಚಿನ್ನವು. ದೈತ್ಯರು ಚಿನ್ನವನ್ನು ಪ್ರೀತಿಸಿ ತಮ್ಮ ಪತ್ನಿಯರಿಗೆ ಆಭರಣಗಳನ್ನು ಮಾಡಿ ಅಲಂಕರಿಸಿದರು. ವಾಮನನು ಬಲಿಯಿಂದ ದಾನವಾಗಿ ಪಡೆದ ಸಮಸ್ತ ಐಶ್ವರ್ಯವನ್ನು ಸುತಲೋಕದಲ್ಲಿಟ್ಟನು. ಆದರೆ ದಡ್ಡನಾದ ದೇವೇಂದ್ರನು ವಿಷ್ಣುವನ್ನು ಕಂಡರೂ ಅವನ ಅನುಗ್ರಹಕ್ಕಿಂತ ಸಕಲ ಸಂಪತ್ತನ್ನು ಕೇಳಿಕೊಂಡನು. ಹರಿಯನ್ನು ಬಿಟ್ಟು ಸಿರಿಯನ್ನು ಕೇಳುವವನು ಅಜ್ಞಾನಿಯು, ಅಂಧಪತನದಿಂದ ನರಕದಲ್ಲಿ ನರಳುವನು. ಆದರೆ ಆದಿಶಕ್ತಿಯಾದ ಭುವನೇಶ್ವರಿಯನ್ನು ಪೂಜಿಸುವವನು ಎಂದಿಗೂ ನರಕವನ್ನು ಕಾಣುವುದಿಲ್ಲ. ಮಧು ಪೂಜೆ ಮಾಡಿದವನಿಗೆ ಮತ್ತೆ ಜನ್ಮವಿಲ್ಲ. ಮುಕ್ತಿಯು ಸಿದ್ಧವು. ಶ್ರೀಮನ್ನಾರಾಯಣನು ನಾರದನೇ, ದೇವಿಯನ್ನು ಪೂಜಿಸುವ ಧರ್ಮವನ್ನು ವಿವರಿಸುವೆನು ಕೇಳೋ. ಶ್ರೀಮಾತೆಯನ್ನು ಪಾಡ್ಯದಿಂದ ಪೂರ್ಣಿಮೆಯ ತನಕ ಆರಾಧಿಸಲೇಬೇಕು. 1. ಪಾಡ್ಯದ ದಿನ ಹಸುವಿನ ತುಪ್ಪವನ್ನು ನಿವೇದನ ಮಾಡಿ ದಕ್ಷಿಣ ಸಹಿತ ದಾನ ಮಾಡಿದವನು ನಿರೋಗಿಯಾಗುವನು. 2. ಬಿದಿಗೆಯ ದಿನ ಸಕ್ಕರೆಯನ್ನು ಸಮರ್ಪಿಸಿ ದಾನ ಮಾಡಿದವರಿಗೆ ದೀರ್ಘಾಯುಷ್ಯ ಪ್ರಾಪ್ತಿ. 3. ತದಿಗೆಯ ದಿನ ಹಾಲನ್ನು ಅರ್ಪಿಸಿ ದಾನ ಮಾಡಿದರೆ ದುಃಖ ನಿವಾರಣೆ. 4. ಚೌತಿಯಂದು ಅಪೂಪ ನಿವೇದನ ಮತ್ತು ದಾನದಿಂದ ಸರ್ವ ವಿಘ್ನಗಳು ನಾಶವಾಗುವವು. 5. ಪಂಚಮಿಯ ದಿನ ಬಾಳೆಹಣ್ಣು ನಿವೇದನ ಮಾಡಿ ದಾನ ಮಾಡಿದರೆ ಬುದ್ಧಿಯು ವೃದ್ಧಿಯಾಗುವುದು. 6. ಷಷ್ಠಿಯಂದು ಜೇನುತುಪ್ಪವನ್ನು ಅರ್ಪಿಸಿ ದಾನ ಮಾಡಿ ದೇಹಕಾಂತಿಯನ್ನು ಪಡೆಯುವರು. 7. ಸಪ್ತಮಿಯ ದಿನ ಬೆಲ್ಲವನ್ನು ನಿವೇದನ ಮಾಡಿ ದಾನವಾಗಿ ಕೊಟ್ಟರೆ ದುಃಖ ಉಂಟಾಗುವುದಿಲ್ಲ. 8. ಅಷ್ಟಮಿಯಂದು ತೆಂಗಿನಕಾಯಿಯನ್ನು ಅರ್ಪಿಸಿ ದಾನ ಮಾಡಲು ತಾಪವಿರುವುದಿಲ್ಲ. 9. ನವಮಿಯ ದಿನ ಅರಳನ್ನು ಅರ್ಪಿಸಿ ದಾನ ಕೊಡಲು ಇಹಪರಗಳಲ್ಲಿ ಸುಖವು. 10. ದಶಮಿಯಂದು ಕರಿಯ ಎಳ್ಳನ್ನು ನಿವೇದಿಸಿ ದಾನ ಕೊಟ್ಟರೆ ಯಮಲೋಕದ ಭಯವಿಲ್ಲ. 11. ಏಕಾದಶಿಯ ದಿನ ಮೊಸರನ್ನು ನಿವೇದನ ಮಾಡಿದವನು ದೇವಿಯ ವಿಶ್ವಾಸಕ್ಕೆ ಅರ್ಹನಾಗುವನು. 12. ದ್ವಾದಶಿಯಂದು ಅವಲಕ್ಕಿಯನ್ನು ಅರ್ಪಿಸಿ ದಾನ ಕೊಡಲು ದೇವಿಯ ವಿಶ್ವಾಸ ವೃದ್ಧಿಯಾಗುವುದು. 13. ತ್ರಯೋದಶಿಯ ದಿನ ಕಡಲೆಬೇಳೆಯ ಭಕ್ಷ್ಯಗಳನ್ನು ನಿವೇದಿಸಿ ದಾನ ಮಾಡಿದವರಿಗೆ ಪುತ್ರ ಸಂತಾನ. 14. ಚತುರ್ದಶಿ ದಿನ ಹಿಟ್ಟಿನಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದನ ಮಾಡಿ ದಾನ ಮಾಡಿದವರು ಈಶ್ವರ ಪ್ರೀತಿಗೆ ಪಾತ್ರರಾಗುವರು. 15. ಹುಣ್ಣಿಮೆಯ ದಿನ ಪಾಯಸವನ್ನು ಪಾರ್ವತೀ ದೇವಿಗೆ
ಪ್ರೀತಿಯಾಗಲೆಂದು ಅರ್ಪಿಸಿ ದಾನ ಕೊಡಲು ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿ. ಇನ್ನು ವಾರದ ದಿನಗಳಲ್ಲಿ ನೈವೇದ್ಯ ಮಾಡಬೇಕಾದ ದ್ರವ್ಯಗಳು ಯಾವುವೆಂದರೆ 1 ಭಾನುವಾರ ಪಾಯಸ, 2 ಸೋಮವಾರ ಹಾಲು, 3 ಮಂಗಳವಾರ ಬಾಳೆಹಣ್ಣು, 4 ಬುಧವಾರ ಹೊಸ ಬೆಣ್ಣೆ, 5 ಗುರುವಾರ ಕಂಪು ಸಕ್ಕರೆ, 6 ಶುಕ್ರವಾರ ಬಿಳಿಯ ಸಕ್ಕರೆ, 7 ಶನಿವಾರ ಹಸುವಿನ ತುಪ್ಪ. ಚೈತ್ರಾದಿ 12 ಮಾಸಗಳು ತದಿಗೆಯ ದಿನ ಮಧು ವೃಕ್ಷವನ್ನು ಬಗೆ ಬಗೆಯ ಹೂವುಗಳು ಭಕ್ಷ್ಯಗಳಿಂದ ಪೂಜಿಸಬೇಕು. ಮಂಗಳ ವೈಷ್ಣವಿ ಮಾಯಾ ಕಾಲರಾತ್ರಿರ್ದುರತ್ಯಯ ಮಹಾಮಾರ್ಯ ಮಾತಂಗಿ ಚ ಕಾಳಿ ಕಮಲವಾಸಿನಿ ಶಿವ ಸಹಸ್ರಚರಣ ಸರ್ವಮಂಗಳ ರೂಪಿಣಿ ಎಂಬ 12 ನಾಮಗಳಿಂದ ಅರ್ಚಿಸಬೇಕು. ನಂತರ ನಮಸ್ಕಾರ ಸ್ತುತಿಗಳಿಂದ ಶ್ರೀಮಾತೆಯನ್ನು ಪ್ರಸನ್ನೀಕರಿಸಬೇಕು. ನಮಃ ಪುಷ್ಕರ ನೇತ್ರಾಯೈ ಜಗದ್ದಾತ್ರೈ ನಮೋಸ್ತುತೆ ಮಹೇಶ್ವರೈ ಮಹಾದೇವೈ ಮಹಾಮಂಗಲ ಮೂರ್ತಯೇ ಪರಮ ಪಾಪಹಂತ್ರಿ ಚ ಪರಮಾರ್ಗ ಪ್ರದಾಯಿನಿ ಪರಮೇಶ್ವರಿ ಪ್ರಜೋತ್ಪತ್ತೆ ಪರಬ್ರಹ್ಮ ಸ್ವರೂಪಿಣಿ ಮದರಾತ್ರಿ ಮದೋನ್ಮತ್ತ ಮಾನಗಮ್ಯ ಮಹೋನ್ನತ ಮನಸ್ವಿನಿ ಮುನಿಧ್ಯೇಯ ಮಾರ್ತಾಂಡ ಸಹಚಾರಿಣಿ ಜಯಲೋಕೇಶ್ವರಿ ಪ್ರಾಜ್ಞೆ ಪ್ರಲಯಾಂಬುದ ಸನ್ನಿಭೆ ಮಹಾಮೋಹ ವಿನಾಶಾರ್ಥಂ ಪೂಜಿತಾಸಿ ಸುರಾಸುರೈ ಯಮಲೋಕ ಭಾವಕರ್ತ್ರಿ ಯಮ ಪೂಜ್ಯ ಯಮಾಗ್ರಜ ಯಮನಿಗ್ರಹ ರೂಪ ಚ ಯಮಾನೀಯೇ ನಮೋ ನಮಃ. ಸಮಸ್ವಭಾವ ಸರ್ವೇಶಿ ಸರ್ವಸಂಗ ವಿವರ್ಜಿತ ಸಂಗನಾಶಕರಿ ಕಾಮ್ಯರೂಪ ಕಾರುಣ್ಯ ವಿಗ್ರಹ ಕಂಕಾಲಕ್ರೂರ ಕಾಮಾಕ್ಷಿ ಮೀನಾಕ್ಷಿ ಮರ್ಮಭೇದಿನಿ ಮಾಧುರ್ಯ ರೂಪಶೀಲ ಚ ಮಧುರಶ್ವರ ಪೂಜಿತ ಮಹಾಮಂತ್ರವತಿ ಮಂತ್ರಗಮ್ಯ ಮಂತ್ರ ಪ್ರಿಯಂಕರಿ ಮನುಷ್ಯ ಮಾನಸಗಮ ಮನ್ಮಥಹರಿ ಪ್ರಿಯಂಕರಿ ಅಶ್ವತ್ಥ ವಟನಿಂಬಾಮ್ರ ಕಪಿತ್ತ ಬದರೀಗತೆ ಪನಸಾರ್ಕ ಕರೀರಾದೆ ಕ್ಷೀರವೃಕ್ಷ ಸ್ವರೂಪಣಿ ದುಗ್ಧವಲ್ಲಿ ನಿವಾಸಾರ್ಹೆ ದಯಾನೀಯೆ ದಯಾಧಿಕೆ ದಾಕ್ಷಿಣ್ಯ ಕರುಣ ರೂಪೆ ಜಯ ಸರ್ವಜ್ಞವಲ್ಲಭೆ ಅರ್ಥ ಕಮಲಾಕ್ಷಿ ಜಗದ್ರಕ್ಷಕಿ ಮಹೇಶ್ವರಿ ಮಹಾದೇವಿ ಶುಭಮಂಗಳದಾಯಿನಿ ನಿನಗೆ ನಮಸ್ಕಾರವು. ಪರಮಳು ಪಾಪನಾಶಕಳು ಮೋಕ್ಷದಾಯಿನಿಯೋ ಪರಬ್ರಹ್ಮ ಸ್ವರೂಪಿಣಿಯೋ ಮದಜನಕಳು ಮಹಾಮಹಿಮಳು ಸ್ವತಂತ್ರಳು ಮುನಿಗಳಿಂದ ಧ್ಯಾನ ಮಾಡಲ್ಪಡುವ ಸೂರ್ಯಮಂಡಲ ಮಧ್ಯವಾಸಿನಿಯಾದ ನಿನಗೆ ನಮಸ್ಕಾರವು. ಲೋಕೇಶ್ವರಿ ಜ್ಞಾನಿ ಮೇಘ ಕಾಂತಿಮತಿ ಸರ್ವರಿಂದ ಆರಾಧಿಸಲ್ಪಡುವವಳೆ ಯಮಲೋಕ ಭಯವಿಲ್ಲದಂತೆ ಮಾಡುವವಳು ಯಮನಿಂದ ಪೂಜಿಸಲ್ಪಡುವವಳು ಯಮನಿಗಿಂತ ಹಿರಿಯಳು ಯಜ್ಞಗಳಿಂದ ತೃಪ್ತಿಪಡುವವಳು ಆದ ದೇವಿಗೆ ನಮಸ್ಕಾರವು. ಒಳ್ಳೆಯ ಸ್ವಭಾವದ ಸರ್ವಶಕ್ತಳಾದ ಸರ್ವಸಂಗ ಪರಿತ್ಯಾಗಿಯಾದ ಅಹಂಕಾರ ಮಮಕಾರವಿಲ್ಲದ ದಯಾಮೂರ್ತಿಯು ಆದ ದೇವಿಗೆ ನಮಸ್ಕಾರವು. ಕಾಮಾಕ್ಷಿ ಮೀನಾಕ್ಷಿ ರಹಸ್ಯ ತತ್ವಗಳನ್ನರಿತಿರುವವಳು ಸ್ಫುರದ್ರೂಪೆಯು ಓಂಕಾರ ಜಪ ಧ್ಯಾನ ಪೂಜೆಯಿಂದ ಸುಪ್ರೀತಳಾಗುವವಳು ಮಹಾಮಂತ್ರಮಯಿಯು ಮಂತ್ರಗಳಿಂದ ಕಾಣಬರುವವಳು ಮಂತ್ರಜ್ಞರಿಗೆ ಸುಖದಾಯಿನಿಯು ಸರ್ವರಿಗೆ ಸಂತೋಷವನ್ನೀಡುವ ಅಶ್ವತ್ಥ ಆಲ ನಿಂಬೆ ಮಾವು ಬೇಲ ಎಲಜಿ ಹಲಸು ಎಕ್ಕ ಕರಿವೃಕ್ಷಗಳಲ್ಲಿ ಸಾನ್ನಿಧ್ಯ ಹೊಂದಿರುವ ದೇವಿಗೆ ನಮಸ್ಕಾರವು. ಶ್ರೀಮಾತೆಯ ಈ ದಿವ್ಯ ಸ್ತೋತ್ರವನ್ನು ಪೂಜಾ ನಂತರ ದಿನವೂ ಪಠಿಸುವವರು ಪುಣ್ಯ ಫಲವನ್ನು ಹೊಂದುವರು. ಮನೋವ್ಯಥೆ ಹಾಗೂ ರೋಗನಾಶವಾಗುವುದು. ಭಯವಿರದು. ಧನ ಧರ್ಮ ಕಾಮ ಮೋಕ್ಷವನ್ನು ಭಕ್ತರು ಹೊಂದುವರು. ದೇವಿ ಜಪ ಪೂಜೆಗಳಿಂದ ಪಾಪ ಪರಿಹಾರವು. ಶುದ್ಧ ಜ್ಞಾನ ಪ್ರಾಪ್ತಿ ಕೀರ್ತಿ ಗೌರವ ಶಾಂತಿ ದೊರೆಯುವುದಲ್ಲದೆ ಎಲ್ಲ ಕಾರ್ಯಗಳಲ್ಲಿ ಜಯವು ಖಚಿತವು. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ಶುಭ ಕಾರ್ಯಗಳಲ್ಲಿ ಮಂಗಳ ಸ್ವಭಾವದವಳೆ ಪಾರ್ವತಿ ಕೇಳಿಕೊಂಡುದೆಲ್ಲವನ್ನು ಕೊಡುವವಳೆ ಪರಮೇಶ್ವರಿ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರವು. ತ್ರಿಲೋಕ ಮಧ್ಯ ಲೋಕೇಶಿ ಮಹಾಮಾಂಗಲ್ಯ ರೂಪಿಣಿ ನಮಸ್ತೇಸ್ತು ಪುನರ್ಭೂಯೋ ಜಗನ್ಮಾತರ್ನಮೋ ನಮಃ. ಸರ್ವಲೋಕ ಸಾರ್ವಭೌಮಳೆ ಶುಭಮಂಗಳೆ ಜಗನ್ಮಾತೆ ನೀನು ನಮ್ಮನ್ನು ಸದಾ ಸಂರಕ್ಷಿಸುವವಳು. ನಿನ್ನ ಪಾದ ಪದಗಳಿಗೆ ಪುನಃ ಪುನಃ ನಮಸ್ಕರಿಸುವೆನು. ಜನಮೇಜಯ ಮಂದರ ಪರ್ವತದ ತುಂಬ ಮಾವಿನ ಮರಗಳು ಫಲಭರಿತವಾಗಿರುವವು. ಅರುಣೋದ ಎಂಬ ನದಿಯು ಆ ಪರ್ವತಾಗ್ರದಿಂದ ಹರಿದು ಬರುವುದು. ಇದರಂತೆ ಜಂಬೂಫಲ ರಸಭರಿತವಾದ ನದಿಯನ್ನು ಅನೇಕ ಅಪ್ಸರ ಸ್ತ್ರೀಯರು ಸೇವಿಸುವರು. ಈ ನದಿಯು ಮೇರು ಪರ್ವತದಿಂದ ಹರಿದು ಜಂಬಾದಿನಿ ಎಂದು ಹೆಸರು ಪಡೆದಿರುವುದು. ದೇವಿಯು ಜಂಬೂ ಫಲಗಳನ್ನು ಭಕ್ಷಿಸಿ ಸುಪ್ರೀತಳಾದುದರಿಂದ ಜಂಬಾದಿನಿ ಎಂದು ಕರೆದರು. ಸರ್ವರನ್ನು ಶುದ್ಧಿಗೊಳಿಸಿ ರೋಗಗಳನ್ನು ಪರಿಹರಿಸಿ
ತನ್ನ ನಾಮಸ್ಮರಣೆ ಮಾಡುವವರನ್ನು ದೇವಿಯು ಅನುಗ್ರಹಿಸುವಳು. ಕೋಕಿಲಾಕ್ಷಿ, ಕಾಮಕಲಾ, ಕರುಣ, ಕಾಮಪೂಜಿತ, ಕಠೋರ ವಿಗ್ರಹ, ಧನ್ಯ, ನಾಕಿಮಾನ್ಯ, ಗಭಸ್ತಿನಿ ಎಂಬ ನಾಮಗಳನ್ನು ಜಪಮಂತ್ರಗಳಾಗಿ ಬಳಸಿ ಇಷ್ಟಾರ್ಥಗಳನ್ನು ಪಡೆಯುವರು. ಸುಪಾರ್ಶ್ವಗಿರಿಯ ಸಮೀಪದಲ್ಲಿ ಈ ಮಹಾಕದಂಬ ಪರ್ವತವಿರುವುದು. ಆ ಪರ್ವತಾಗ್ರದಿಂದ ಜೇನಿನಂತೆ ಮಧುರವಾದ 5 ನದಿಗಳು ಧಾರೆಯಾಗಿ ಹರಿಯುವವು. ಇವುಗಳ ನಡುವೆ ತಪಸ್ವಿಗಳು ಧಾರೇಶ್ವರಿ ಎಂಬ ದೇವಿಯನ್ನು ಧ್ಯಾನದಿಂದ ಒಲಿಸಿಕೊಳ್ಳುವರು. ಕರಾಳ ದೇಹ, ಕಾಲಾಂಗಿ, ಕಾಮಕೋಟಿ ಪ್ರವರ್ತಿನಿ ಎಂದು ಸ್ತುತಿಸುವರು. ಧಾರೇಶ್ವರಿ ದೇವಿಯು ನೀಲಾಂಬರಳು, ರುದ್ರಮುಖಿಯು, ಕೇಶರಾಶಿಯುಳ್ಳವಳು, ದೇವ ಮಾನವರೆಲ್ಲರಿಗೂ ಒಳ್ಳೆಯ ಫಲಗಳನ್ನು ಕೊಡುವವಳು. ಮಾರಗ ವೇಗಧರ, ಮಾರಪೂಜಿತ, ಮಾರಮಾದಿನಿ, ಮಯೂರವರ, ಶೋಭಾಢ್ಯ, ಶಿಖಿವಾಹನ, ಗರ್ಭಭೂ, ಇಚ್ಛಾಶಕ್ತಿಗೆ ಕಾರಣಳಾಗಿ ಮನ್ಮಥನಿಂದ ಪೂಜಿಸಲ್ಪಡುವ, ಮಯೂರಕಾಂತಿಯಿಂದ ಶೋಭಿಸುವ, ಷಣ್ಮುಖನ ತಾಯಿಯಾದ, ನಾಮ ಮಂತ್ರಜಪ ಸಾಧಕರಿಗೆ ವರಗಳನ್ನು ಕೊಡುವ ಈಶ್ವರನ ಅರ್ಧಾಂಗಿಯಾದ ದೇವಿಯು ಮಾರವೇಗಧರ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿರುವಳು. ಈ ದೇವಿ ಉಪಾಸಕರಿಗೆ ಮುಖ ವಿಕಾರವಾಗದು. ಓಂ ತತ್ಸತ್. ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.